ಸಂತೋಷ ಅವ್ರಿಗೆ ಅಷ್ಟ. ಸರ್ಜಾ ಕುಟುಂಬಕ್ಕೆ ಜೂನಿಯರ್ ಚಿರು ಆಗಮನ ಆಗಿದೆ. ಸಾಕಷ್ಟು ನಿರೀಕ್ಷೆಯಲ್ಲಿ ಅವರ ಕುಟುಂಬ ವರ್ಗ ಇತ್ತು, ಅವರ ಅಭಿಮಾನಿ ಬಳಗ ಇತ್ತು. ಮತ್ತೆ ಒಂದು ಹಿಂಟ್ ತರ ಸಿಕ್ಕಿತ್ತು. ಯಾಕಂದ್ರೆ ರೀಸೆಂಟ್ ಆಗಿ ಚಿರು ಬರ್ಡೇಯನ್ನ ಮಾಡಿದಾಗ ಅವ್ರನ್ನ ತುಂಬಾ ಮಿಸ್ ಮಾಡ್ಕೊಂಡಿದ್ರು. ಮತ್ತೆ ಬೇಬಿ ಶವರ್ ಮಾಡಿದಾಗ ಮೇಘನಾಗೆ ಜೂನಿಯರ್ ಚಿರು ವೆಲ್ಕಮ್ ಅಂತಾನೆ ಅರ್ಜುನ್ ಸರ್ಜಾ ಹೇಳಿದ್ರು. ಮತ್ತೆ ಧ್ರುವ ಟ್ವೀಟ್ ಮಾಡುವಾಗ ಮತ್ತೆ ಇನ್ಸ್ಟಾಗ್ರಾಮ್ನಲ್ಲಿ ಅವರು ಈ ಬಗ್ಗೆ ಎಲ್ಲ ವಿಡಿಯೋಸನ್ನು ಹಾಕೊಂಡಾಗ ಕಮಿಂಗ್ ಸೂನ್ ಅದು ಜೂನಿಯರ್ ಚಿರು ಅಂತಾನೆ ಹಾಕೊಂಡಿದ್ರು. ಆಗಲೇ ಒಂದು ಮಟ್ಟಿಗೆ ಒಂದು ಕುತೂಹಲ ಇತ್ತು, ಅಂದರೆ ಗಂಡು ಮಗುನೇ ಆಗಬಹುದು ಅಂತ. ಸರ್ಜಾ ಕುಟುಂಬಕ್ಕೆ ಇವಾಗ ಒಂದು ಗಿಫ್ಟನ್ನು ಮೇಘನಾ ಕೊಟ್ಟಿದ್ದಾರೆ. ಅದು ಗಂಡು ಮಗುವಿಗೆ ಜನ್ಮವನ್ನು ಕೊಟ್ಟಿದ್ದಾರೆ ಮೇಘನಾ. ಕಳೆದ ಒಂದು 2-3 ದಿನಗಳಿಂದ ಅವರು ಆಸ್ಪತ್ರೆಗೆ ಹೋಗ್ತಾ ಇದ್ರು. ಡೆಲಿವರಿ ಆಗುತ್ತೆ, ಇವತ್ತಾಗುತ್ತೆ, ನಾಳೆ ಆಗುತ್ತೆ ಅಂತ ಅಭಿಮಾನಿಗಳಲ್ಲಿ ಒಂದು ಕಾತರತೆ, ನಿರೀಕ್ಷೆ ಎಲ್ಲ ಇತ್ತು. ಬಟ್ ಗಂಡನನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ರು ಮೇಘನಾ. ಅಂದರೆ ಇವತ್ತು ನಿಶ್ಚಿತಾರ್ಥ ಆದಂಥ ದಿನ ಅವ್ರದ್ದು. ಅದೇ ದಿನವೇ ಮೇಘನಾ ಹೆರಿಗೆ ಆಗಿದೆ. ಸರ್ಜಾ ಕುಟುಂಬಕ್ಕೆ ಜೂನಿಯರ್ ಚಿರು ಆಗಮನ ಆಗಿದೆ. ಸೊ ಇವತ್ತು ವೆರಿ ಸ್ಪೆಷಲ್ ದಿನ ಅವ್ರಿಗೆ. ಯಾಕಂದರೆ ಈ ಹಿಂದೆ ಎಂಗೇಜ್ಮೆಂಟ್ ಇದೇ ದಿನ ಆಗಿತ್ತು ಅವ್ರಿಗೆ. ಸೊ ಇವತ್ತೇ ಡೆಲಿವರಿ ಆಗಿದೆ ಸರ್ಜಾ ಕುಟುಂಬಕ್ಕೆ ಜೂನಿಯರ್ ಚಿರು, ಅಂದರೆ ಗಂಡು ಮಗುವಿಗೆ ಮೇಘನಾ ಜನ್ಮವನ್ನು ಕೊಟ್ಟಿದ್ದಾರೆ. ಗಂಡು ಮಗುವಿಗೆ ಜನ್ಮವನ್ನು ಕೊಟ್ಟಿದ್ದಾರೆ ಮೇಘನಾ. ಸೊ ಅಕಾಲಿಕವಾಗಿ ನಿಧನರಾದಂಥ ಟೈಮ್ನಲ್ಲಿ ಚಿರು ತುಂಬ ಜನ ಅಪೇಕ್ಷೆ ಪಟ್ಟಿದೆ. ಚಿರು ಮಗುವಿನ ರೂಪದಲ್ಲಿ ಮತ್ತೆ ಹುಟ್ಟಿ ಬರ್ತಾರೆ, ಆ ನಂಬಿಕೆ ನಮ್ಮಲ್ಲಿ ಇದೆ ಅಂತ ಹೇಳ್ತಾ ಇದ್ರು. ಮತ್ತು ಮೊನ್ನೆ ಅವ್ರ ಬರ್ಡೇ ಆಯಿತು, ತುಂಬ ಮಿಸ್ ಮಾಡಿಕೊಂಡ್ರು. ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ಅವರ ಫ್ಯಾನ್ಸ್ ಇರ್ಬೋದು. ಸೊ ಅವತ್ತೇ ಡೆಲಿವರಿ ಆಗುತ್ತೆ ಅಂತ ಒಂದು ನಿರೀಕ್ಷೆ ಇತ್ತು. ಬಟ್ ಮೇಘನಾ ಅವತ್ತೇ ಹೇಳಿದರು ಚಿರು ಅವರು ಯಾವಾಗ ಈ ಭೂಮಿಗೆ ಬರಬೇಕು ಅಂತ ಬಯಸ್ತಾರೆ, ಸೊ ಅವಾಗಲೇ ಬರಲಿ ಅಂತ ಹೇಳಿದರು. ಅದರಂತೆ ಇವತ್ತು ಡೆಲಿವರಿ ಆಗಿದೆ ಮೇಘನಾಗೆ. ಅಂತೆಯೇ ಎಲ್ಲರೂ ಅಪೇಕ್ಷೆ ಪಟ್ಟಂತೆ, ನಿರೀಕ್ಷೆ ಪಟ್ಟಂತೆ, ಆಸೆ ಪಟ್ಟಂತೆ ಚಿರಂಜೀವಿನೇ ಈಗ ಬಂದಿದ್ದಾರೆ ಅಂತ ಅವರ ಅಭಿಮಾನಿಗಳು. ಒಂದು ಕಡೆ ಬೇಸರ ಆಫ್ಕೋರ್ಸ್ ಇದ್ದೇ ಇದೆ, ಚಿರು ಮಿಸ್ ಮಾಡ್ಕೊತಾ ಇದ್ದೀವಿ ಅಂತ. ಆದರೆ ಇನ್ನೊಂದು ಕಡೆ ಗಂಡು ಮಗುವಿಗೆ ಮೇಘನಾ ಜನ್ಮ ಕೊಟ್ಟಿರೋದ್ರಿಂದ ಜೂನಿಯರ್ ಚಿರುನೇ ಆಗಮಿಸಿದ್ದಾರೆ ಅಂತ ಅವರ ಕುಟುಂಬದಲ್ಲಿ, ಅವರ ಫ್ಯಾನ್ಸ್ ಬಳಗದಲ್ಲಿ ಸಂತೋಷ ಇದೆ. ಸೀಮಂತ ಕಾರ್ಯ ಎಲ್ಲ ಮಾಡಿದಾಗ ಮತ್ತೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ನಿಂತ್ಕೊಂಡು, ಧ್ರುವ ಎಸ್ಪೆಷಲಿ ನಿಂತ್ಕೊಂಡು ಒಂದು ಗ್ರ್ಯಾಂಡ್ ಆಗಿ ಬೇಬಿ ಶವರ್ ರೀಸೆಂಟ್ ಆಗಿ ಮಾಡಿದಾಗ ಮೇಘನಾ ಚಿರುವನ್ನು ನೆನಪು ಮಾಡಿಕೊಂಡು ತುಂಬ ಅಳ್ತಾ ಇದ್ರು. ಮತ್ತು ಅವರು ಒಂದು ಪ್ಲ್ಯಾನನ್ನು ಮಾಡ್ಕೊಂಡಿದ್ರು, ಮಗುವನ್ನು ಹೆಂಗೆ ವೆಲ್ಕಮ್ ಮಾಡಬೇಕು, ಬೇಬಿ ಶವರ್ ಅಂದರೆ ಸೀಮಂತ ಕಾರ್ಯಕ್ರಮಗಳೆಲ್ಲ ಯಾವ ಥರ ಆಗಬೇಕು ಅಂತ ಮೊದಲೇ ಒಂದು ಪ್ಲ್ಯಾನನ್ನು ಮಾಡ್ಕೊಂಡಿದ್ರು. ಅದರ ಪ್ರಕಾರನೇ ಸಾಕಾರ ಮಾಡಿಕೊಟ್ಟಿದ್ರು ಅವರ ಕುಟುಂಬ ವರ್ಗ. ಇದೀಗ ಸರ್ಜಾ ಕುಟುಂಬಕ್ಕೆ ಜೂನಿಯರ್ ಚಿರು ಆಗಮನ ಆಗಿದೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಫಿಲ್ಮ್ ಬ್ಯೂರೋ ರಿಪೋರ್ಟರ್ ಹರ್ಷವರ್ಧನ್. ಒಂದು ನಿರೀಕ್ಷೆ ಇತ್ತು, ಸಾಕಷ್ಟು ಜನರ ಅಪೇಕ್ಷೆ, ಹಾರೈಕೆ ಇದ್ದಿದ್ದು ಗಂಡು ಮಗುವಿಗೆ ಮೇಘನಾ ಜನ್ಮ ಕೊಡಬೇಕು, ಅದು ಜೂನಿಯರ್ ಚಿರು ಆಗಮನ ಆಗಬೇಕು ಅಂತ. ಅದರಂತೆ ಆಗಿದೆ. ನಾರ್ಮಲ್ ಡೆಲಿವರಿನ ಅಥವಾ ಸಿ ಸೆಕ್ಷನ್ ಏನಿದೆ ಅಪ್ಡೇಟ್ಸ್? ಆ ಕುರಿತು ಇನ್ನೂ ಯಾವುದೇ ರೀತಿಯಂತ ಮಾಹಿತಿ ಇಲ್ಲ. ಆದ್ರೆ ಆಸ್ಪತ್ರೆ ಮೂಲಗಳಿಂದ ಬಂದಿರುವಂತ ಏಕೈಕ ಮಾಹಿತಿ ಅಂತಂದ್ರೆ 11/7 ಮೇಘನಾ ಸರ್ಜಾ ಅವರು ಮುದ್ದಾದ ಗಂಡುವಿಗೆ ಜನ್ಮ ನೀಡಿದ್ದಾರೆ ಅನ್ನುವಂಥದ್ದು. ವಿಶೇಷ ಏನಂತಂದ್ರೆ ಇವತ್ತೇ 2017 ಅಕ್ಟೋಬರ್ 22ನೇ ತಾರೀಕು ಮೇಘನಾ ರಾಜ್ ಹಾಗೂ ಚಿರು ಸರ್ಜಾ ಅವರ ಎಂಗೇಜ್ಮೆಂಟ್ ಆಗಿದ್ದು. ಅದೇ ದಿನ ಜೂನಿಯರ್ ಚಿರಂಜೀವಿ ಸರ್ಜಾ ಹುಟ್ಟಿರುವಂತದ್ದು. ಸರ್ಜಾ ಫ್ಯಾಮಿಲಿ ಹಾಗೂ ಮೇಘನಾ ರಾಜ್ ಫ್ಯಾಮಿಲಿ ಎರಡು ಕುಟುಂಬಗಳು ಮಾತ್ರವಲ್ಲ, ಅಪಾರ ಸಂಖ್ಯೆಯ ಅಭಿಮಾನಿಗಳಲ್ಲೂ ಸಹ ಸಂತಸ ಮೂಡಿಸಿದೆ ಅಂತಾನೆ ಹೇಳ್ಬೋದು. ಮತ್ತು ಚಿರು ಸರ್ಜಾ ಅವರ ಅಗಲಿಕೆಯ ಬಳಿಕ ಸಾಕಷ್ಟು ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗಿದ್ರು ಮೇಘನಾ ಸರ್ಜಾ ಅವರು. ಆದ್ರೆ ಅದರಿಂದ ಹೊರಗೆ ಬರೋದಕ್ಕಾಗಿ, ಅದರಿಂದ ಹೊರಗೆ ತರೋದಕ್ಕಾಗಿ ಸರ್ಜಾ ಕುಟುಂಬದವರು ಸಾಕಷ್ಟು ದಿನಲ್ಲಿ ಅವರಿಗೆ ಬೆಂಬಲವಾಗಿ ನಿಂತಿದ್ದದ್ದು. ಚಿರು ಸರ್ಜಾ ಅವರ ಕನಸಿನಂತೆಯೇ ಅವರ ಶ್ರೀಮಂತ ಕಾರ್ಯಕ್ರಮವನ್ನು ನಡೆಸಿತ್ತು. ನಾವು ಈಗಾಗಲೇ ಆ ವಿಡಿಯೋಗಳಲ್ಲಿ ನೋಡಿದ್ವಿ. ಆ ವಿಡಿಯೋದಲ್ಲಿ ಏನು ಧ್ರುವ ಸರ್ಜಾ ಮತ್ತು ಮೇಘನಾ ರಾಜ್ ಅವರು ಮತ್ತು ಸರ್ಜಾ ಕುಟುಂಬದವರು ವಿಡಿಯೋ ಬಿಟ್ಟಿದ್ರು, ಶ್ರೀಮಂತ ಕಾರ್ಯಕ್ರಮದ ವಿಡಿಯೋ. ಅದ್ರಲ್ಲೇನೆ ಹೇಳಿದ್ರು ಜೂನಿಯರ್ ಚಿರು ಬರಲಿದ್ದಾನೆ ನಮ್ಮ ಬಾಳಿಗೆ ಅನ್ನೋ ಒಂದು ರೀತಿನಲ್ಲಿ ಅಕ್ಷರಗಳನ್ನ ಪದಗಳ ಮೂಲಕ ಹೇಳಿದ್ರು. ಆಗ್ಲೇ ಅಭಿಮಾನಿಗಳಲ್ಲಿ ಒಂದು ನಿರೀಕ್ಷೆ ಇತ್ತು, ಯಾವಾಗ ಬರ್ಬೋದು ಜೂನಿಯರ್ ಚಿರಂಜೀವಿ, ಯಾವಾಗ ಮಗು ಡೆಲಿವರಿ ಆಗ್ಬೋದು ಅಥವಾ ಮಗು ಜನಿಸ್ಬೋದು ಅನ್ನೋ ಒಂದು ನಿರೀಕ್ಷೆ ಇತ್ತು. ಇವತ್ತು ಅದು ಮೇಘನಾ ರಾಜ್ ಹಾಗೂ ಚಿರಂಜೀವಿ ಸರ್ಜಾ ಅವರ ಎಂಗೇಜ್ಮೆಂಟ್ ಆದ ದಿನವೇ ಹುಟ್ಟಿರುವಂತದ್ದು ಅಭಿಮಾನಿಗಳ ಒಂದು ಸಂತಸಕ್ಕೆ ಪಾರವೇ ಇಲ್ಲದಂತಾಗಿದೆ. ಈಗಾಗಲೇ ಚಿರು ಸರ್ಜಾ ಅವರ ಅಜ್ಜಿ ಲಕ್ಷ್ಮೀದೇವಿ ಏನಿದ್ದಾರೆ ಅವರು ಹೊರಗಡೆ ಬಂದು ತಾವೇ ಖುದ್ದಾಗಿ ಕಾರ್ನಲ್ಲಿ ತೆರಳಿ ಸ್ವೀಟ್ ಬಾಕ್ಸ್ ತಗೊಂಡ್ಬಂದು ಆಸ್ಪತ್ರೆ ಒಳಗಡೆ ಹೋಗಿರುವಂತದ್ದು. ಈಗ ಕೆಲವೇ ಕ್ಷಣಗಳ ಹಿಂದಷ್ಟೇ ಧ್ರುವ ಸರ್ಜಾ ಹಾಗೂ ಅವರ ಪತ್ನಿ ಪ್ರೇರಣಾ ಶಂಕರ್ ಸಹ
ಆಸ್ಪತ್ರೆಗೆ ಬಂದಿರುವಂತದ್ದು. ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಸಹ ಈ ಒಂದು ಅಕ್ಷ ಆಸ್ಪತ್ರೆ ಏನಿದೆ ಇಲ್ಲಿ ಬಂದು ಜಮಾಯಿಸ್ತಾ ಇರುವಂತದ್ದು. ಹಾಗೆ ಚಿರು ಸರ್ಜಾ ಅವರ ಜೀವದ ಗೆಳೆಯ ಹಿರಿಯ ನಿರ್ದೇಶಕ ನಾಗಾಭರಣ ಅವರ ಮಗ ಪನ್ನಗಾಭರಣ ಏನಿದ್ದಾರೆ ಅವರು ಸಹ ಈಗಾಗಲೇ ಬೆಳಿಗ್ಗೆನೆ ಆಸ್ಪತ್ರೆಗೆ ಬಂದಿರುವಂತದ್ದು. ಹೀಗೆ ಮೇಘನಾ ರಾಜ್ ಅವರ ತಂದೆ ತಾಯಿ ಸುಂದರರಾಜ್ ಹಾಗೂ ಪ್ರಮೀಳಾ ಜೋಶಾಯಿ ಹಾಗೂ ಚಿರು ಸರ್ಜಾ ಅವರ ತಾಯಿ ಅಮ್ಮಾಜಿ ಮತ್ತು ಅಜ್ಜಿ ಲಕ್ಷ್ಮೀದೇವಿ ಹೀಗೆ ಎರಡೂ ಕುಟುಂಬದವರು ಸಹ ಈಗ ಆಸ್ಪತ್ರೆಯಲ್ಲಿದ್ದಾರೆ. ಈಗ ಇಲ್ಲಿ ಸಂಭ್ರಮಾಚರಣೆ ಮುಗಿದುಬಿಟ್ಟಿದೆ ಅಂತ ಹೇಳಿದ್ರೆ ಯಾಕಂದ್ರೆ ಆಸ್ಪತ್ರೆ ಮುಂಭಾಗನೇ ಅಭಿಮಾನಿಗಳು ಪಟಾಕಿಯನ್ನ ಸಿಡಿಸಿ ಸಂಭ್ರಮವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಫೈನ್, ಥ್ಯಾಂಕ್ ಯು ಹರ್ಷವರ್ಧನ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಅಲ್ಲಿ ಸಂಭ್ರಮಾಚರಣೆ ಜೋರಾಗಿದ್ದಂತೆ ಕಾಣ್ತಾ ಇದೆ, ಯಾಕಂದ್ರೆ ಖುದ್ದಾಗಿ ಚಿರು ಅಜ್ಜಿನೇ ಬಂದು ಅಲ್ಲಿ ಸ್ವೀಟ್ ಬಾಕ್ಸ್ ಎಲ್ಲ ತಗೊಂಡೋಗಿ ಹಂಚ್ತಾ ಇದ್ದಾರೆ. ಮತ್ತೆ ಪಟಾಕಿ ಆಸ್ಪತ್ರೆ ಮುಂಭಾಗದಲ್ಲಿ ನಾವು ಗಮನಿಸ್ತಾ ಇದ್ದೀವಿ, ಪಟಾಕಿಯನ್ನ ಹಚ್ಚಿ ಅಲ್ಲಿ ಸಂಭ್ರಮಿಸ್ತಾ ಇದ್ದಾರೆ. ಅಫ್ಕೋರ್ಸ್ ಒಂದು ನಿರೀಕ್ಷೆ ಇದ್ದೇ ಇತ್ತು, ಯಾಕಂದ್ರೆ ತುಂಬಾ ಜನ ಆಸೆ ಪಟ್ಟಿದ್ರು, ಅಪೇಕ್ಷೆ ಪಟ್ಟಿದ್ರು, ಮರಗಿದ್ರು, ಕೊರಗಿದ್ರು, ಹಿಂಗಾಗ್ಬಿಡ್ತಲ್ಲ ಚಿರಂಜೀವಿ ಸರ್ಜಾಗೆ ಮತ್ತೆ ಮೇಘನಾ ಲೈಫಲ್ಲಿ ಹಿಂಗಾಯ್ತಲ್ಲ ಅಂತ ಅಲ್ಲಿ ಅಭಿಮಾನಿಗಳು, ಸರ್ಜಾ ಫ್ಯಾಮಿಲಿ ಅಭಿಮಾನಿಗಳು ಗಮನಿಸ್ತಾ ಇದ್ದೀವಿ. ಅಲ್ಲಿ ಸಿಹಿಯನ್ನ ಹಂಚಿ ತಮ್ಮ ಸಂಭ್ರಮವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಎಲ್ಲರೂ ನಿರೀಕ್ಷೆ ಇದ್ದಿದ್ದು ಅಲ್ಲಿ ಧ್ರುವ ಸರ್ಜಾ ಅವರನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಅಫ್ಕೋರ್ಸ್ ಅವರಿಗೆ ಒಂದು ಸಂತಸ ಆಗಿರುತ್ತೆ, ಚಿರೋರ್ನ ತುಂಬಾ ಮಿಸ್ ಮಾಡ್ಕೊಳ್ತಾ ಇರ್ತಾರೆ ಮೇಘನಾ ಮತ್ತೆ ಅವ್ರ ಫ್ಯಾಮಿಲಿ ಮೆಂಬರ್ಸ್. ಆದ್ರೆ ಅವರಿಗೆ ಬೇಜಾರು ಆಗಿದೆ. ಸೊ ಇದೀಗ ಕುಟುಂಬಸ್ಥರೆಲ್ಲ ಆಸ್ಪತ್ರೆ ಒಳಗಡೆ ಇದ್ದಾರೆ. ಗಂಡು ಮಗುವಿಗೆ ಮೇಘನಾ ಜನ್ಮವನ್ನ ಕೊಟ್ಟಿದ್ದಾರೆ. ಆ ಸುದ್ದಿ ಗೊತ್ತಾಗ್ತಾ ಇದ್ದಂತೆ ಅವರ ಅಭಿಮಾನಿ ಬಳಗದಲ್ಲಿ ಒಂದು ಸಂತಸದ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಆಸ್ಪತ್ರೆ ಮುಂಭಾಗದಲ್ಲಿ ಸಿಹಿ ಹಂಚುವಂತ ಕೆಲಸ ಆಗ್ತಾ ಇದೆ, ಪಟಾಕಿ ಎಲ್ಲ ಸಿಡಿಸ್ತಾ ಇದ್ದಾರೆ. ಅದೇ ಹೇಳ್ತಾ ಇದ್ರು, ತುಂಬಾ ವರ್ಷದಿಂದ ಕುಟುಂಬದ ಜೊತೆ ಇವತ್ತು ಸ್ವೀಟ್ ನ ಹಂಚಿ ಸಂಭ್ರಮಿಸ್ತಾ ಇದ್ದೀರಾ, ಏನ್ ಹೇಳ್ತೀರಾ ಫುಲ್ ಖುಷಿ. ನಮ್ಮ ಅಣ್ಣನೇ ಮತ್ತೆ ಏನು ಬೇಡ ನೀವೇನ್ ಚಿರೋಣ ಎಲ್ಲೂ ಹೋಗಿಲ್ಲ ನಮ್ ಜೊತೆ. ಎಕ್ಸಾಂಪಲ್ ಶಿರೋಣ ಮತ್ತೆ ತಿರ್ಗಾ ಹುಟ್ಟು ಬಂದಿರೋದು, ಅದೆಲ್ಲ ನಮಗೆ ಖುಷಿ. ಸುಮಾರು ದಿನ ಎಲ್ಲರೂ ಈ 2020 ಅನ್ನೋದೇನು ಬರೀ ವರ್ಷ, ಬಟ್ ಇವತ್ತು ನಮಗೆ ಇಡೀ ನಮ್ಮ ಕರ್ನಾಟಕಕ್ಕಾಗ್ಲಿ ಎಲ್ಲರಿಗೂ ಖುಷಿ ವಿಷಯ. ಶಿರೋಣ ಹುಟ್ಟಿರೋದೇ ನಮ್ಗೆ ತುಂಬಾ ಖುಷಿ. ಆನಂದ್ ಏನಂದ್ರೆ ಫೈನಲಿ ಅಭಿಮಾನಿಗಳು ತಮ್ಮ ಸಂತಸವನ್ನ ವ್ಯಕ್ತಪಡಿಸ್ತಾ ಇದ್ರು. ಅವ್ರು ಹೇಳ್ತಿರೋ ಪ್ರಕಾರ ನಮಗೆ ಖುಷಿ ಆಗಿದೆ, ತುಂಬಾ ಖುಷಿ ಆಗಿದೆ. ಸೊ ಈ ವರ್ಷ ಬರೀ ಕೆಟ್ಟ ಸುದ್ದಿಯನ್ನೇ ಕೇಳ್ತಾ ಇದ್ವಿ, ಅದರಲ್ಲೂ ಚಿರು ಅವರ ಅಗಲಿಕೆ ಏನಿದೆ ನಮ್ಮ ಮನಸ್ಸಿಗೆ ತುಂಬಾ ಆಘಾತ ಕೊಟ್ಟಿತ್ತು, ಮನಸ್ಸಿಗೆ ಬೇಜಾರು ಮಾಡಿತ್ತು, ನೋವಾಗಿತ್ತು. ಬಟ್ ಇವತ್ತು ಸ್ವಲ್ಪ ಸಮಾಧಾನ ಆಗ್ತಾ ಇದೆ, ಖುಷಿ ಆಗ್ತಾ ಇದೆ, ಯಾಕಂದ್ರೆ ಚಿರು ಮತ್ತೆ ಭೂಮಿಗೆ ಬಂದಿದ್ದಾರೆ ಅಂತ ಹೇಳ್ತಾರೆ. ಮಗು ರೂಪದಲ್ಲಿ ಬಂದಿದ್ದಾರೆ, ಅವ್ರು ಎಂದು ಸಕ್ಸಸ್ಫುಲ್. ಥ್ಯಾಂಕ್ ಯು. ವಾತಾವರಣ ನಿರ್ಮಾಣ ಆಗಿದೆ, ಯಾಕಂದ್ರೆ ಮೇಘನರಾಜ್ ಗಂಡು ಮಗುವಿಗೆ ಜನ್ಮವನ್ನ ಕೊಟ್ಟರು. ಆ ಹಿಂಟ್ ಮೊನ್ನೆನೇ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಕೊಟ್ಟಿದ್ರು, ಯಾಕಂದ್ರೆ ಜೂನಿಯರ್ ಚಿರು ಆಗಮಿಸ್ತಾ ಇದ್ದಾರೆ, ಅವರಿಗೆ ಹಾರ್ಟ್ಲಿ ವೆಲ್ಕಮ್ ಅಂತ ಒಂದು. ನಾವು ಅವ್ರು ಇಲ್ಲ ಅಂತ ಯಾವತ್ತೂ ಇನ್ಯಾರಿಗೂ ಹೇಳಂಗೆ ಇಲ್ಲ, ಇದ್ದಾರೆ ಅಂತಾನೆ ಹೇಳ್ಬೇಕು. ನೋಡೋಣ, ಅವ್ರು ದೊಡ್ಡವರಾದ್ಮೇಲೆ ನಮಗೂ ಏನಾರು ಅವಕಾಶ ಸಿಕ್ಕಿದ್ರೆ ಅವ್ರ ಜೊತೆ ಕೆಲಸ ಮಾಡ್ತೀನಿ, ಇಲ್ಲ ಅಂದರೆ ನಮ್ಮ ಚಿಕ್ಕ ಬಾಸ್ ಜೊತೆನೇ ಲೈಫ್ ಟೈಮ್ ಇರ್ತೀನಿ ಅಂತ ಆಸೆ ಪಡ್ತೀನಿ. ನಮ್ಗೆ ಇವತ್ತು ಎಷ್ಟು ಖುಷಿ ಆಗ್ತಾಯಿದೆ ಅಂದರೆ ಹೇಳೋಕ್ಕಾಗ್ತಾಯಿಲ್ಲ, ಅಷ್ಟು ಖುಷಿ ಆಗ್ತಾಯಿದೆ. ಹೌದು ನಿಜ ಆಗಿತ್ತು. ಎಲ್ಲರೂ ಅವಳಿ ಜವಳಿ ಅಂದ್ಕೊಂಡಿದ್ರು, ಬಟ್ ಅದು ಒಂದೇ ಒಂದು ಗಂಡು ಮಗು. ನಮಗೆ ತುಂಬ ಖುಷಿ ಆಗ್ತಾಯಿದೆ. ಮನೇಲಿ ಎಲ್ರಿಗೂ ಸಂತೋಷ. ಅವರು ಎಷ್ಟು ದಿನ ಕಣ್ಣಲ್ಲಿ ನೀರು ಬರ್ತಾಯಿತ್ತು, ಇವಾಗ ಖುಷಿ ನೀರು ಬರ್ತಾಯಿದೆ. ನಮಗೂ ಒಂದು ಸಂಭ್ರಮ. ಈ ದಸರಾ ಅದು ಹೆಂಗೆ ಐದು ಪೂಜೆಯಲ್ಲಿ ಸಂಭ್ರಮ ನಡೀತದೋ ಹಂಗೆ ಇವತ್ತೇ ನಮ್ಗೆ ಐದು ಪೂಜೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಚೆನ್ನಾಗಿದ್ದಾರೆ. ಇನ್ನೂ ಮೇಲ್ಗಡೆ ಯಾರೂ ಹೋಗಿಲ್ಲ, ಅವ್ರು ಮಾತ್ರ ಹೋಗಿದ್ದಾರೆ. ನೋಡೋಣ, ನಾವು ಎಲ್ಲ ಹೋಗಿ ನೋಡ್ತೀವಿ, ನೀವು ನೋಡೋರಂತೆ. ಥ್ಯಾಂಕ್ ಯು.